ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನೋಡಿ, ಇವತ್ತು ಸಿಲ್ಕ್ ಥ್ರೆಡನ್ನು ಉಪಯೋಗಿಸ್ಕೊಂಡು ಸುಂದರವಾದ ಲಟ್ಕನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೆ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಲಟ್ಕನ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಈ ರೀತಿ ರಿಂಗನ್ನು ತೊಗೊಂಡಿದ್ದೀನಿ. ನಮಗೆ ಇಲ್ಲಿ ನೋಡಿ, ಇಲ್ಲಿ 180 ಎಳೆಯ ಸಿಲ್ಕ್ ಥ್ರೆಡನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದು 120 ಎಳೆ ಇದೆ. ಈ ರಿಂಗ್ ಒಳಗಡೆ ಈ 180 ಎಳೆಯನ್ನು ಫಸ್ಟು ಹೀಗೆ ಹಾಕ್ತಾ ಇದ್ದೀನಿ. ನೋಡಿ, ಇದು ನಾವು ಹೀಗೆ ಹಿಡ್ಕೊಂಡಾಗ ನಮಗೆ ಈ ಬೆರಳುವರೆಗೆ ಕರೆಕ್ಟಾಗಿ ಬರಬೇಕು. ಹೀಗೆ ನೀಟಾಗಿ ಹೀಗೆ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮಾಡಿಕೊಂಡು ನಂತರ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಅಷ್ಟು ಸಿಲ್ಕ್ ಥ್ರೆಡನ್ನು ಒಂದೇ ಸ್ಟ್ರೈಟಾಗಿ ಹೀಗೆ. ನಂತರ ಈ ಸಿಲ್ಕ್ ಥ್ರೆಡ್ ಯಾವುದಿರುತ್ತೋ ಅದೇ ಕಲರ್ ದಾರವನ್ನು ತಗೊಂಡು ನಾಟನ್ನು ಹಾಕಿದ್ದೀನಿ ನಾನು. ಸೂಜಿ, ನಾರ್ಮಲ್ ಸೂಜಿಗೆ ಹಾಕ್ಕೋಬೇಕು. ನಂತರ ಹೀಗೆ ಟೈಟಾಗಿ ಸುತ್ತಕೊಂಡು ನಾಟನ್ನು ಹಾಕಬೇಕು. ಹೀಗೆ ನೋಡಿ, ನಂತರ ಹೀಗೆ ನಾಟನ್ನು ಹಾಕಿಬಿಟ್ಟು ಥ್ರೆಡನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಇಷ್ಟುದ್ದ ಇದೆ. ನಂತರ ನೋಡಿ, ಇಷ್ಟ ಆದಮೇಲೆ ನಾವು ಗ್ರೀನ್ ಕಲರ್ ಥ್ರೆಡನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹೀಗೆ ಹಾಕ್ತಾ ಇದ್ದೀನಿ. ಇದು ಹೇಗಿರಬೇಕು ಅಂದರೆ, ಇದು ಫಸ್ಟ್ ಹಾಕಿದ್ವಲ್ಲ ಪರ್ಪಲ್ಲು, ಅದರ ಅರ್ಧ ಭಾಗದಷ್ಟು ಇರಬೇಕು. ಹೀಗೆ. ನಂತರ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಗೋಲ್ಡನ್ ಥ್ರೆಡ್ ಇರತ್ತಲ್ಲ, ನಾವು ಕುಚ್ಚು ಹಾಕ್ತೀವಲ್ಲ, ಕುಚ್ಚು ಕಟ್ಟೋದಕ್ಕೆ ಉಪಯೋಗಿಸ್ತೀವಲ್ಲ, ಆ ಥ್ರೆಡನ್ನು ಉಪಯೋಗಿಸ್ಕೊಂಡು ಹೀಗೆ ಟೈಟಾಗಿ ನಾಟನ್ನು ಹಾಕಬೇಕು. ಹೀಗೆ ನೀಟಾಗಿ ಸ್ವಲ್ಪ ದಪ್ಪವಾಗಿ ಸುತ್ಕೋಬೇಕು. ನಂತರ ಹೀಗೆ ಹೂ ಕಟ್ಟೋ ರೀತಿಯಲ್ಲಿ ನಾಟನ್ನು ಹಾಕ್ತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಬಿಟ್ಟು ಎರಡು ಸಿಲ್ಕ್ ಥ್ರೆಡನ್ನು ಸೇರಿಸಿ ನಾಟನ್ನು ಹಾಕ್ಕೋತಾ ಇದ್ದೀನಿ.
ಈಗ ಈ ಗೋಲ್ಡನ್ ಥ್ರೆಡನ್ನ ಕಟ್ ಮಾಡ್ತಾ ಇದ್ದೀನಿ. ಈಗ ನಾವು ಈ ಗ್ರೀನ್ ಥ್ರೆಡ್ ಇರತ್ತಲ್ಲ ಅದನ್ನು ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಉದ್ದ ಅನ್ನಿಸ್ತಾ ಇದೆ, ಹಾಗಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಹೀಗೆ ನಂತರ ಈ ಕ್ಯಾಪ್ನ ಒಳಗಡೆ ಹೀಗೆ ಹಾಕಬೇಕು. ಈಗ ನೋಡಿ ಎಲ್ಲ ನೀಟಾಗಿ ಸೆಟ್ ಆಗಿದೆ. ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಇದ್ರ ಒಳಗಡೆ ಹೀಗೆ ನೀಡಲ್ನ ಹಾಕಿಬಿಟ್ಟು ಚೆನ್ನಾಗಿ ನಾಟನ್ನು ಹಾಕ್ಕೋಬೇಕು. ನೋಡಿ, ನಂತರ ಈ ಕ್ಯಾಪ್ನ ಹಾಕ್ತಾ ಇದ್ದೀನಿ. ಈಗ ಬರುತ್ತೆ. ನಂತರ ಈ ಬೀಡನ್ನ ಹಾಕ್ತಾ ಇದ್ದೀನಿ. ಯಾವ್ದಾದ್ರು ಸ್ಟೋನ್ ಬೀಡ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ನಂತರ ನಾನು ಇದನ್ನು ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಟೈಟಾಗಿ ಹೀಗೆ ಒಂದು ನಾಟನ್ನು ಹಾಕ್ಕೋತಾ ಇದ್ದೀನಿ. ನಾವು ಇಲ್ಲಿ ಈ ರೀತಿ ಮಾಡಿಕೊಂಡು ಇಟ್ಕೊಂಡ್ರೆ ನಮಗೆ ಸ್ಯಾರಿಗೆಲ್ಲ ಹಾಕೋದಕ್ಕೆ, ಅಂದರೆ ಸ್ಯಾರಿಗೆ ಡೋರಿ ಹಾಕ್ತೀವಲ್ಲ, ಆಗ ಇದನ್ನ ಹೀಗೆ ಇಟ್ಬಿಟ್ಟು ಅದಕ್ಕೆ ಸ್ಟಿಚ್ ಮಾಡ್ಕೋಬೋದು. ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿದ್ದೀನಿ. ಈಗ ನೋಡಿ, ಸುಂದರವಾಗಿ ಕಾಣಿಸುವಂತಹ ಲಟ್ಕನ್ ರೆಡಿಯಾಗಿದೆ. ಬ್ಲೌಸ್ಗೆ ಡೋರಿಗೆ ಹಾಕಿಬಿಟ್ಟು ಇದನ್ನು ನಾವು ಸ್ಟಿಚ್ ಮಾಡ್ಕೋಬೋದು. ನೋಡಿ ಎಷ್ಟು ಗ್ರ್ಯಾಂಡಾಗಿ ನಾವು ಸುಲಭವಾಗಿ ಮನೆಯಲ್ಲೇ ಇರುವ ಸಿಲ್ಕ್ ಥ್ರೆಡ್ನ ಉಪಯೋಗಿಸ್ಕೊಂಡು ಲಟ್ಕನ್ನ ಮಾಡ್ಕೋಬೋದು ಅಲ್ವಾ ಫ್ರೆಂಡ್ಸ್? ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾವು ಇದನ್ನು ಲಟ್ಕನ್ ಒಂದೇ ಅಲ್ಲ, ಕುಚ್ಚು ಕಟ್ಟೋದಕ್ಕೂ ಸಹ ಈ ರೀತಿ ಮಾಡಿಕೊಂಡು ಕುಚ್ಚನ್ನು ಕಟ್ಕೋಬೋದು. ಸ್ಯಾರಿಗೆ, ಕುರ್ತಾಗೆ ಸ್ಲೀವ್ಸಿಗೆಲ್ಲ ಮಾಡ್ಕೋಬೋದು, ಅದು ಸಹ ಚೆನ್ನಾಗಿರುತ್ತೆ. ನಂತರ ಇದನ್ನು ನಾವು ಇಯರಿಂಗಿಗೂ ಸಹ ಹಾಕ್ಕೋಬೋದು. ಹುಕ್ಕಿಗೆ ಹಾಕ್ಕೊಂಬಿಟ್ಟು ಇಯರಿಂಗೂ ಸಹ ಮಾಡ್ಕೋಬೋದು, ಅದು ಸಹ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. Until then, take care. Bye bye. Thank you for watching friends.